ಮನಸ್ಸಿನ ಮಾತು ಇದ್ರೆ ನೆಮ್ಮದಿಯಾಗಿರ್ಬೇಕು ಒಂಥರ ಚೆನ್ನಾಗಿದೆ. ಸ್ವಲ್ಪ ದಿನ ಅಲ್ಲ, ಸುಮಾರು ದಿನಗಳ ತನಕ ಕರ್ನಾಟಕದಲ್ಲಿ ಇದು ಟ್ರೆಂಡ್ ಆಗೋ ಸಾಧ್ಯತೆ ಇದೆ. ಒಬ್ಬ ಸೆಲೆಬ್ರಿಟಿಯಾಗಿ ಅವ್ರ ಫ್ಯಾನ್ಸ್ಗಳನ್ನ, ಅವ್ರ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದಿದ್ದು ಅವರೊಬ್ಬರೇ. ಯಾವ ಸ್ಟೇಜಲ್ಲೂ ಯಾವ ಪರಿಸ್ಥಿತಿನಲ್ಲೂ ಅವ್ರ ಫ್ಯಾನ್ಸ್ಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ತುಂಬ ಕಡಿಮೆ ವ್ಯಕ್ತಿಗಳಿಗೆ ಮಾತ್ರ ಈ ಥರ ಫ್ಯಾನ್ ಬೇಸ್ ಇರೋದು. ಹೇ ಗೈಸ್, ವೆಲ್ಕಮ್ ಟು ರಿಯಾಕ್ಟಾಲಜಿ ವಿತ್ ಅಜಯ್. ನಾನಿವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ಗೆ ರಿಯಾಕ್ಟ್ ಮಾಡಕ್ ಬಂದಿದ್ದೀನಿ. ಸೊ ಲೆಟ್ಸ್ ವಾಚ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್. ಬಿಫೋರ್ ವಾಚಿಂಗ್ ದಿಸ್ ಸಾಂಗ್ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾನು ಎಲ್ಲ ಮೂವಿ ಅಪ್ಡೇಟ್ಸು ನಿಮ್ಗೆ ಸಿಗಬೇಕು ಟೈಮ್ಗೆ ಅಂದರೆ ಹ್ಯಾವ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮೂವಿ ಅಪ್ಡೇಟ್ಸು ಟಗ ಅಂತ ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ವಾಚ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಚಾಲೆಂಜಿಂಗ್ ಸ್ಟಾರ್ ವೇಟ್ ಮಾಡ್ತಾ ಇಲ್ಲ. ತಮಟೆ ಸಾಂಗು ಇವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಅದೊಂಥರ ಮಾಸ್ ಫೀಲ್ ಕೊಡುತ್ತೆ. ನಾನು ದೋಸ್ತಿ ನಿಭಾಯಿಸು ಥಿಯೇಟ್ರಲ್ಲಿ ಡಮಾಲ್ಟಿನಿ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋ ನಿಜ ಸೆಲೆಬ್ರಿಟೀಸು. ಸಾಧ್ಯ ಮಾಡೋಣ ಇಷ್ಟಪಡೋಕೆ ಕೀರ್ತಿ ನಿಧಾನ ನಮ್ಮ ಭಾಷೆಲೇ ನಂಗೆ ಪ್ರಧಾನ ನುಡಿಲೇ ಭೇಟಿ ಕೇಳೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು. ಲಿರಿಕ್ಸ್ ಸಕ್ಕತ್ತಾಗಿದೆ. ಸೆಟ್ ಅಂತೂ ಆಸಮ್. ಸೆಟ್ಟು ಸೂಪರ್ ಆಗಿದೆ. ಎಂಜಾಯ್. ಕಟ್ಟುತ್ತಂದ್ರೆ ನಾನಂತಾರೆ ದೌಲತ್ತೆಲ್ಲ ನೋ ಚಾನ್ಸ್. ಯಾರಿಗಿಂತ ನಾವೇ ಕಮ್ಮಿ ಅಂತ ಆಗು ಅಡ್ವಾನ್ಸ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡ್ದು ಊರು ಧಾರ ಮಾಡೋ ನಾವು ಪಕ್ಕ ಲೋಕಲ್ಸು. ಎಷ್ಟೇ ಸಾಹುಕಾರ ಇದ್ರು ಊರಿಗೂರೇ ಕೊಂಡ್ಕೊಂಡಿದ್ರು ನನ್ನ ಬಿಟ್ಟೋರ್ ಮಾತ್ರ ನಂಗೆ ಸೆಲಿಬ್ರಿಟೀಸು. ಬಿಟ್ಟೋರ್ ನಾವಲ್ಲ, ಹತ್ಯೆಯಾಗಿದ್ದೀವಿ ನಾವೆಲ್ಲ. ಬೇಡ ನಮಗೆ ಬೇರೋ ಕಥೆ ಪುರಾಣ, ಜನ ನುಡಿಲೇ ಮತ್ತೆ ಹೇಳಿ ಕೇಳೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಚಿಕ್ಕಲ್ಲ ಕಮರಕ್ಕ ಲಕ್ಕಮ ಚಿಕ್ಕಲ್ಲ ಕಮರಕ್ಕ ಲೈಟ್ಸ್ ಆನ್ ಅದರಲ್ಲಿ ಟಾಕ್ಟರ್ ಬಾಕು ಬಸ್ಟರ್ ಪಕ್ಕ ಜನರೇಷನ್ ಮುಗಿ ಬಿಟ್ಟಾರಿ ಬಾಂಬಕ್ಕ ಫಾರೆವರ್ ರೆಕಾರ್ಡ್ ಬ್ರೇಕ್ಸ್. ರಿಪೀಟ್ ಕೇಳಬೇಕು. ಆ ಥರ ಸಾಂಗ್ ರಿಪೀಟ್. ಬೇಸ್ ಸೌಂಡ್ ಆಕ್ಚುಲಿ ಏನು ಕಚ್ಚುದ. ನಿಮ್ಮ ಬೆಳವಣಿಗೆ ನಿಮ್ಮ
ಬಸ್ಟರ್ ಪಕ್ಕ ಜನರೇಷನ್ ಮುಗಿ ಬಿಲ್ಡಾಗಿದ್ದ ಪಕ್ಕ ಈ ಬ್ರೇಕ್ ಆರ್ ಟೈಮ್ ರೆಕಾರ್ಡ್ಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಬ್ಯೂಟಿ. ಸೋ ಮೆನಿ ಡೇಸ್, ಆಲ್ಮೋಸ್ಟ್ ಸುಮಾರು ದಿನಗಳ ತನಕ ಇದು ಕರ್ನಾಟಕದಲ್ಲಿ ಪಕ್ಕಾ ಟ್ರೆಂಡಿಂಗಲ್ಲಿ ಇರುವಂಥ ಸಾಂಗ್, ವೈರಲ್ ಆಗುವಂಥ ಸಾಂಗ್. ನಿಜವಾಗ್ಲೂ ಹೇಳ್ತೀನಿ, ಇದ್ರೆ ನೆಮ್ಮದಿ ಆಗಿರ್ಬೇಕು. ನಿಜವಾಗ್ಲೂ ಆ ಥರ ಫೀಲ್ ಇರುವಂಥ ಸಾಂಗು. ರಿಪೀಟ್ ಮಾಡಿ ಕೇಳುವಂಥ ಸಾಂಗು. ಇವಾಗ ಇನ್ನೊಂದ್ಸರಿ ಮತ್ತೆ ರಿಪೀಟ್ ಕೇಳೋಣ. ಮತ್ತೆ ಕೇಳಿದ್ರೆ ಈಗ ಯಾವ ಫೀಲ್ ಇರುತ್ತೆ ಅಂತ ನೋಡೋಣ. ಇಷ್ಟೊತ್ತ ಟೆಕ್ನಿಕಲಿ ನೋಡಿದ್ವಿ, ಲಿರಿಕ್ಸ್ ಬಗ್ಗೆ ನೋಡಿದ್ವಿ. ಈಗ ರಿಪೀಟ್ ಕೇಳೋಣ. ರಿಪೀಟ್ ಕೇಳಿದ್ರೆ ಹೆಂಗಿರುತ್ತೆ ಅಂತ ಒಂದು ಫೀಲ್. ಇವಾಗ ಏನು ಮಾತಾಡೋಣ, ಸುಮ್ಮನೆ ಕಂಟಿನ್ಯೂಸ್ ಆಗಿ ನೋಡೋಣ. ಓಕೆ, ಲೆಟ್ಸ್ ವಾಚ್ ದಿಸ್ ಸಾಂಗ್ ಅಗೇನ್. ರೀಸೆಂಟ್ ಆಗಿ ಗೌರಿ ಗಣೇಶ್ ಹಬ್ಬ ಬರ್ತಾ ಇದೆ. ಐ ಥಿಂಕ್ ಈ ಸಾಂಗ್ ನ ಅವ್ರ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡೋ ಸ್ಟೈಲೇ ಬೇರೆ. ಸಖತ್ತಾಗಿದೆ ಸಾಂಗ್ ಚೆನ್ನಾಗಿದೆ. ಸ್ಟುಡಿಯೋ ಸೆಟಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕಾಸ್ಟ್ಯೂಮ್ ಎಲ್ಲ ಸಖತ್ತಾಗಿದೆ. ಎಂಜಾಯ್ ಎಂಜಾಯ್. ಇದ್ರೆ ನೆಮ್ಮದಿಯಾಗಿರ್ಬೇಕು. Record breaks. Generation, he breaks our
ರೆಕಾರ್ಡ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೂ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ದಟ್ಸ್ ವೈ ನಾನು ಅದನ್ನ ರಿಪೀಟ್ ಕೇಳಿದೆ. ಇದು ರಿಪೀಟ್ ಕೇಳೋ ಸಾಂಗು. ರೀಸೆಂಟಾಗಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಪದೇ ಕೇಳಕ್ಕೆ ಹೋಗ್ತಾರೆ ಜನ, ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ. ಸಖತ್ತಾಗಿದೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ಸಾಂಗು ವೈರಲ್ ಆಗೋದು 100% ಗ್ಯಾರಂಟಿ. ಸೊ ಈ ರಿಯಾಕ್ಷನ್ ಹೆಂಗಿತ್ತು, ಸಾಂಗ್ ಹೆಂಗಿತ್ತು, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಕಾಮೆಂಟ್ ಸೆಕ್ಷನ್ನ ಬ್ಲಾಸ್ಟ್ ಮಾಡಿ. ಬಿಫೋರ್ ಇನ್ನೊಂದು ವಿಡಿಯೋ ಹೋಗೋಕ್ಕಿಂತ ಮುಂಚೆ ನೀವು ದಯವಿಟ್ಟು ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಪ್ರತಿಯೊಂದು ಮೂವಿ ಅಪ್ಡೇಟ್ಸು ನಿಮಗೆ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಎಲ್ರಿಗೂ ಒಳ್ಳೆಯದಾಗಲಿ, ಸೆಲೆಬ್ರಿಟೀಸ್ಗೂ ಒಳ್ಳೆಯದಾಗಲಿ, ಡಿ ಬಾಸ್ ಅವ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಎಲ್ಲವೂ ಸಿಗಲಿ ಅಂತ ಹೇಳ್ತಾ ಇದ್ದರೆ ನೆಮ್ಮದಿಯಾಗಿರಬೇಕು. ಸೊ ಎಲ್ಲರೂ ನೆಮ್ಮದಿಯಾಗಿರೋಣ ಅಂತ ಹೇಳ್ತಾ